ಮಾಡಿದ್ರೆ ನಿನಗೆ ಇವಾಗ ಸ್ಟ್ರಾಂಗ್ ಕಾಫಿ, ನಾ ಸೆಟ್ ಮಾಡಿದ್ರೆ ನನಗೆ ಮಾತ್ರ ಸ್ಟ್ರಾಂಗ್ ಕಾಫಿ ಈ ಮನೇಲಿ. ಅಮ್ಮ ಮಾತಾಡಿದ ಓಪನ್ ಮಾಡಿದ್ದು, ಅದಕ್ಕೆ ಅಮ್ಮನೇ ಜವಾಬ್ದಾರಿ ಅಂತ ನಾನಿಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊಪ್ಪಮ್ಮ ಸೊಪ್ಪು, ಸೊಪ್ಪು ಇಲ್ವಲ್ಲ ಯಾಕಮ್ಮ? ಸೊಪ್ಪಮ್ಮ ಸೊಪ್ಪು ಎಷ್ಟು ರೂಪಾಯಿ ಒಂದು ಸೊಪ್ಪು? ಹಂಗಾರೆ ಅಮ್ಮ ನನಗೆ ಚೀಟ್ ಮಾಡಿದ್ರು. ಕಪಿ 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 ಟೀ ಕಾಫಿ ಟೀ ಕಾಫಿ ಟೀ ಕಾಫಿ ಆ ರೀತಿ ಸೆಟ್ ಮಾಡೋದಂತಾನೇ ಗೊತ್ತಾಗಲ್ಲ. ಟಾಸ್ಕ್ ಈಗ ಟಾಸ್ಕ್ ಇವಾಗಿದೆ. 3:16 ಆಯ್ತು. 3:16 5 ನಿಮಿಷ ಅಂದಿದ್ದು ನಾನು. 5 ನಿಮಿಷ. ಈ ಕಡೆ ಕಸಲ ಪುಟ್ಟ ಹೋಯ್ತದ ನೋಡಿ. ಎಷ್ಟು ಪಳ 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 ಪಳ್ಳನೆ ಅಂತ ಇದೆ. ಪಳ 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 ಪಳ್ಳನೆ. ಮಮ್ಮಿ 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 ಮಮ್ಮಿ. ಮತ್ತೆ ಗಾಳಿ ದೆವ್ವ ಶೆಟ್ಕು ಅಂತಾರಲ್ಲ, ಅಂಥದ್ರಿಂದ ಏನಾರ ಮಾಡಕ್ಕಾಗದಿದ್ರೆ ಬೆವತಿರೋ ತೋರಿಸು ಫಸ್ಟ್. ನಾ ಬೆಳ್ತೀರಾ ಈ ಕಡೆ ತಿರುಗಿ. ಜನಗಳು ಡಿಸ್ಟಿಫೈ ಮಾಡೋವಂಥದ್ದು ಇವರ ಲೈಫ್ ಸ್ಟೈಲ್ ಹೇಗಿದೆ, ಇವರ ಒಂದು ಚಾರಿತ್ಯನೂ ಕಂಡುಹಿಡಿದ್ಬಿಡ್ತಾರೆ ಅಂತ ಹೇಳ್ಬೋದು. ನೋಡಿ ಫ್ರಿಜ್ ಕ್ಲೀನ್ ಮಾಡಬೇಕು, ಅದಾಗಿರೋ ಹುಟ್ಟು ನೋಡಿ. ಎಲ್ಲಿಗೆ ಬಂದಿದ್ದು ನಿನ್ನ ಸಾಧನೆಯು? ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಇವಾಗ ತಾನೇ ಬಂದ್ವಿ. ಇವಾಗ ತಾನೇ ಅಂದರೆ ನಾವು ಮಾರ್ಕೆಟಿಂದ ಬಂದ್ವಿ. ಬಟ್ ಇಲ್ಲಿಗೆ ಮನೆಗೆ ಬಂದು ನೋಡಿ, ಆ ಮನೆ ಅಂತೇಳಿ ಈ ಮನೆಗೆ ಬಂದ ಮೇಲೆ, ನಮ್ಮ ಮನೆಗೆ ಬಂದ ಮೇಲೆ ನಾವು ಕಾಫಿ ಕುಡಿದು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ಇಷ್ಟೆಲ್ಲ ತೊಗೊಂಬಂದಿದ್ದಾಯಿತು. ಮಗಳು ನನ್ನ ಮಾತೇ ಕೇಳಲ್ಲ ನೋಡಿ. ಬಂದ ತಕ್ಷಣ ಲಾಲೆ ನಿಂತ್ಕೊಂಡ್ಬಿಟ್ಟಾಳ. ಲಾಲೆನ ನನ್ನ ಮಗಳಿಗೆ ಇಲ್ಲಿ ಗಂಟಾಗ್ಬಿಟ್ಟೈತೆ, ಗಂಟ್ಲಾಗೆ. ಅದು ಗಂಟಾಗಿರೋದಕ್ಕೆ ಏನು ಅವತಾರ ಆಡ್ತೈತೆ ನೋಡಿ. ಅದು ರೆಸ್ಟ್ ಮಾಡು ಅಂತಂದರೆ ಹೋಗ್ಬಿಟ್ಟು ಪಾತ್ರೆ ತೊಳ್ತಾ ನಿಂತೈತೆ ತಟ್ಟೆ ಅಲ್ಡ. ಬಾ ನೋಡಿ ನಮ್ಮ ಕತೆ ಹೆಂಗಿದೆ ಅಂತ ನೀವೇ ಒಂಚೂರು ಬಾ 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 ತೋರಿಸ್ತೀನಿ ತಡೀರಿ. ನೋಡಿ ಹೆಂಗೆ ಹಳ್ಳಿದೀವಿ ಅಂತ ನೋಡಿ, ಯಾವ ಥರ. ನೋಡಿ ಫ್ರಿಜ್ ಕ್ಲೀನ್ ಮಾಡಬೇಕು, ಅದಾಗಿರೋ ಹುಟ್ಟು ನೋಡಿ. ನೋಡಿ ಇಲ್ಲಿ ಹೆಂಗಿದೆ ಅಂತೇಳಿ ನಮ್ಮ ಮನೇಲಿ ಜಾಡು ನೋಡಿ, ಜಾಡು ಹೆಂಗಿದೆ ಅಂತ. ಬರೀ 1 ತಿಂಗಳು ಹೋಗಿದ್ದಕ್ಕೆ ಇವೆಲ್ಲವೂ ತೊಳಿಬೇಕು, ಎಲ್ಲ ಒರೆಸ್ಬೇಕು. ಅಡುಗೆ ಮನೆಗಿರೋವೆಲ್ಲನೂ ಖಾಲಿ ಮಾಡಬೇಕು, ಡಬ್ಬಗಳನ್ನ ತೊಳಿಬೇಕು, ರೇಷನ್ ತಂದು ಫಿಲಪ್ ಮಾಡಬೇಕು. ನಮ್ಮ ಪಾಡು ಯಾರಿಗೂ ಬೇಡಪ್ಪ ದೇವ್ರೆ. ಪತಿ ಮರಿಗೆ ಇಲ್ಲಿ ಉಟ್ಕೊಂಬಿಟ್ಟಿದೆ, ಇಲ್ಲಿ ಗಂಟಾಗಿ ಶೀತಕ್ಕೆ. ಶೀತದ ಗಂಟು ನನ್ನ ಮಗಳಿಗೆ. ಶೀತ ಆಗಲ್ಲ ಅಂದರೆ ಇಲ್ಲಂದ್ರೆ ನಾವಂದರೆ ಬಾಗ್ಲ ಹಾಕ್ಕೊಂಡೇ ಇರ್ತೀವಿ ಒಳಗೆ. ನೋಡಿ ಅಲ್ಲಿ ಬಾಗ್ಲ ಹಾಕಿರುತ್ತೆ ಯಾವಾಗ್ಲೂ. ಇರೋರು ಇಬ್ಬರಿಗೆ ಏನು ಬಾಗಿಲು ಕರ್ಕೊಂಡು ಏನು ಸುಮ್ಮನೆ ಓಡಾಡೋದು. ಮನೆಗೆ ಏನೋ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀವಿ. ಸುಮ್ಮನೆ ನಮ್ಗೆ ಬಾಗಿಲು ತೆಗ್ದು ಅಲ್ಲಿ ಪಂಟೊಡೆ ಬುದ್ಧಿ ನನಗಿಲ್ಲಪ್ಪ. ಹಂಗಾಗ್ಬಿಟ್ಟು ಬಾಗ್ಲು ಹಾಕೇ ಇರುತ್ತಾ. ಇಲ್ಲಂತ ಗಾಳಿ ಗೀಳಿ ಬರಲ್ಲ. ನಮ್ಗೆ ಬ್ಲಾಗ್ ಮಾಡು, ಎಡಿಟ್ ಮಾಡು, ಮನೆ ಕ್ಲೀನ್ ಮಾಡ್ಕ, ಸ್ನಾನ, ಪೂಜೆ ಪುನಸ್ಕಾರ ತಿಂಡಿದೆ ಆಗೋಗಿರುತ್ತೆ. ಅಲ್ಲಾಂದರೆ ಹುಡುಗರ ಜೊತೆಗೆ ಓಡಾಡ್ಕೊಂಡು, ಮಕ್ಳ ಜೊತೆಗೆ ಓಡಾಡ್ಕೊಂಡು ಗಾಳಿಗೆ ಹತ್ತ ಓಡಾಡೋಳು. ದೊಡ್ಡ ಮನೆ, ಹತ್ತೋದ್ರೆ ಗಾಳಿ, ಇತ್ತು ಬಂದರು ಗಾಳಿ, ಥಂಡಿ ಗಾಳಿ ಎದುರು ಬೀಸೋದು. ಹಂಗಾಗ್ಬಿಟ್ಟು ಗಾಳಿ ಒಂಥರ ಶೀತದ ಗಾಳಿ ಥರ ಅಲ್ಲ, ಸಖತ್ತು ಕೋಲ್ಡು, ಸಖತ್ತು ಮಳೆ. ಅಯ್ಯಪ್ಪ ಗಾಲು ಕೈಯೆಲ್ಲ ಹಿಂಗೆ ಮುದ್ರಕೊಳ್ತಿದ್ದೆ ನಾನಂತೂ. ಅಷ್ಟೊಂದು ಚಳಿ. ಇಲ್ಲಿ ಆ ಚಳಿ ಇಲ್ಲ, ಪಳಿ ಇಲ್ಲ, ಬೇಸಿಗೆ ಇಲ್ಲಿ ಎನಿ ಟೈಮ್ ಬೇಸಿಗೆನೆ ಅನ್ನಂಗೆ ಆಗ್ಬಿಟ್ಟೈತೆ. ಆ ಥರ ಬಿಸಿಲಿರುತ್ತೆ. ನಮಗಂತೂ ಹೊರಗೆ ಹೋಗಿ ಒಳಗೆ ಬರೋಕ್ಕಾಗಲ್ಲ, ಬೇವ್ರ ನೀರು ಕಿತ್ತೇಳ್ಬಿಡ್ತಾವ. ಹಂಗಾಗಿ ನಮಗೆ ಶೀತ ಆಗ್ತಿರ್ಲಿಲ್ಲ. ಅಲ್ಲೋಗಿದ್ದು ಬರೀ ನಾವು ಹೊರಗೆ ಹೋಗಿಲ್ಲ, ಅಂದರೆ ಹೊರಗಡೆ ಅಂಥ ಸುತ್ತಾಡಿಲ್ಲ, ಅಂಥ ಏನು ಮಳೆಗೆ ನೆಂದೂ ಇಲ್ಲ. ಅಷ್ಟಕ್ಕೆ ಶೀತ ಆಗಿಲ್ಲಿ ಗಂಟಾಗ್ಬಿಟ್ಟೈತೆ ನನ್ನ ಮಗಳಿಗೆ. ಶೀತ ಆಗಲ್ಲ ಅವಳಿಗೆ. ಆ ಥರ ಎಲ್ಲ ಆದರೆ ಯಾರು ನೋವು ಸೊಪ್ಪುಗಿದ್ದಾಳೆ. ನೆನ್ನೆಯಿಂದ ಬೆಳಿಗ್ಗೆ ಅಂದ್ರೂ ಸೊಪ್ಪು ಹಿಂಗಿದ್ಲು. ನಾ ಯಾಕಷ್ಟು ಹೆಂಗಿದ್ಯಾ ಅಂತ ಹೇಳ್ಬಲ್ದ. ಏನಮ್ಮ ಅಂತಾಳೆ. ಹೇಳಿದ್ರೆ ನಮ್ಮ ಅಮ್ಮ ಯೋಚನೆ ಮಾಡ್ತಾಳೆ, ಹೊರಡ್ತಾಳೆ ಅಂತ. ನಾನು ಯಾಕೆ ಹಿಂಗಿದ್ಯಾ ಹೇಳು, ಯಾಕೆ ಹಿಂಗಿದ್ಯಾ ಅಂದರೆ ಇವಾಗ ಎದ್ದು ಬಟ್ಟೆ ಚೇಂಜ್ ಮಾಡ್ತಾಳೆ. ಬಂದಾಗಿನೂ ಬಟ್ಟೆನೇ ಚೇಂಜ್ ಮಾಡಿಲ್ಲ ಪಾಪ. ಮುಖ ತೊಳೆದೇ ಇರ್ತಿಲ್ಲ ನನ್ನ ಮಗಳು. ಬಂದ ತಕ್ಷಣ ಮುಖ ತೊಳೆದೆ, ಸ್ನಾನ ಮಾಡದೇ ಇರ್ತಿಲ್ಲ. ಮತ್ತು ಏನೂ ಇಲ್ಲ ಗಂಟ. ನೀವೆಲ್ಲ ಹಿಂಗೆ ಮಾಡಿದ್ದೀರಾ? ವರಮಹಾಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ನಾವು ಮಾಡ್ತೀವೋ ಹೆಂಗೋ ಗೊತ್ತಿಲ್ಲ. ಮನೆಯಂತೂ ಕ್ಲೀನ್ ಮಾಡೋಣ ಗೊತ್ತಿಲ್ಲ. ವೆಯ್ಟ್ ಮಾಡಿ, ಕಾದು ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವೋ ಇಲ್ವೋ ಅಂತೂ ಪ್ರಿಪೇರ್. ಮನೆಯಂತೂ ಕ್ಲೀನ್ ಮಾಡ್ಕೋಬೇಕಲ್ವಾ. ಈಗ ನಾವು ಊಟ ಮಾಡೋದನ್ನು ಯಾರೂ ನೋಡಲ್ಲ.
ಅಲ್ವಾ? ನಮ್ಮ ಬಾಡಿ ಎಷ್ಟು ನೀಟಾಗಿ ಇಟ್ಕೊತೀವಿ, ಯಾವ ಥರ ಕ್ಲೀನ್ ಇರ್ತೀವಿ, ಅಥವಾ ಯಾವ ಥರ ಒಳ್ಳೆ ಬಟ್ಟೆ ಹಾಕೊಂಡಿರ್ತೀವಿ. ಬಟ್ಟೆ ಹಾಕೋದು ನೋಡೇ ಜನಗಳು ಡಿಸ್ಟಿಫೈ ಮಾಡೋವಂಥದ್ದು ಇವರ ಲೈಫ್ ಸ್ಟೈಲ್ ಹೇಗಿದೆ, ಇವರ ಒಂದು ಚಾರಿತ್ಯನೂ ಕಂಡುಹಿಡಿದ್ಬಿಡ್ತಾರೆ ಅಂತಲೇ ಹೇಳ್ಬೋದು. ದೇವ್ರ ಪೂಜೆ ಆಗದೆ ಒಂದೂವರೆ ತಿಂಗಳಾಗಿದೆ, ನಾನು ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ. ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡಿ ಇಲ್ಲಿರೋ ಅಂಥದ್ದೆಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ತರಕಾರಿ ತೊಗೊಂಬಂದೆ. ನೆನ್ನೆ ಆ ತರಕಾರಿನೆಲ್ಲ ಸೆಕ್ರೇಟ್ ಮಾಡಿಬಿಟ್ಟು ಒರೆಸಿ ನೀಟ್ ಮಾಡಿ ಇವತ್ತು ಫ್ರಿಡ್ಜ್ ಕ್ಲೀನ್ ಆಯಿತು. ನಾಳೆ ಅಡುಗೆ ಮನೆ ಕ್ಲೀನ್, ನಾಡ್ದು ಈ ಬೆಡ್ರೂಮ್ ಕ್ಲೀನ್, ಆಚೆ ನಾಡ್ದು ಈ ಫುಲ್ ಕ್ಲೀನ್. ಆಮೇಲೆ ದಿನ ಸ್ವಲ್ಪ ಎಲ್ಲ ಇಷ್ಟಿಷ್ಟೇ ಮಾಡಿದ್ದು ಬಿಡೋದು. ನಾನು ಒಂದೆರಡು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ತಂದು ನಾನು ಕೂಡ ವರಮಹಾಲಕ್ಷ್ಮಿ ಕಳಸ ಅಂತ ಇಟ್ಟು ಸಿಂಪಲಾಗಿ ಒಂದು ಊದ್ಗಡ್ಡೆ ಹಚ್ಚಿ ಬೆಳಗ್ಗೆ ನಾನು ನಮಸ್ಕಾರ ಹಾಕ್ತೀನಿ ಅಷ್ಟೇ. ಅದ್ದೂರಿಯಾಗಿ ಮಾಡೋ ಶಕ್ತಿ ಇರೋಂಥವ್ರು ಮಾಡ್ತಾರೆ, ನಾನು ಮಾಡೋದಕ್ಕಾಗುತ್ತೆ ಇಲ್ಲ ಹೇಳೋಕ್ಕಾಗಲ್ಲ. ನೋಡೋಣ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಒಂದು ತಿಂಗಳ ಮೇಲೆ ನಾನು ಊರಿಗೆ ಹೋಗಿದ್ದೆ. ಆದ ಕಾರಣ ತುಂಬಾ ಮನೆಯೆಲ್ಲ ಧೂಳು, ಡಸ್ಟು, ಹಾಗೆ ಬಟ್ಟೆ ಕೂಡ ವಾಶ್ ಮಾಡದೇ ಇದ್ದಿದ್ದು ಇತ್ತು. ಹಾಗೆ ಫ್ರಿಜ್ಜು ಕೂಡ ಸ್ವಲ್ಪ ಎಲ್ಲ ಹಾಳಾಗಿತ್ತು, ಸುಮಾರು ತಿಂಗಳಿಂದ ಕ್ಲೀನ್ ಮಾಡಿರಲಿಲ್ಲ. ಹಂಗಾಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ, ಅಂದರೆ ಈ ಒಂದು ದೇಶದಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ಎಲ್ಲರೂ ಇದೆಲ್ಲ ಮಾಡ್ತಾರೆ, ಕ್ಲೀನು ನೀಟು. ಅದನ್ನು ಕೂಡ ನಾವು ಮಾಡೋಣ, ಹಬ್ಬ ಮಾಡ್ತೀವಿ ಹಂಗೆ ಗೊತ್ತಿಲ್ಲ ಅಂತೇಳಿ ಮಾಡಿದೆ. ನೋಡಿ ಹೆಂಗೆ ಕ್ಲೀನ್, ಎಷ್ಟು ಗಲೀಜಾಗಿದೆ. ಯಪ್ಪ ಇದು ನೋಡೋಕ್ಕಾಗಲ್ಲ. ನಾವು ಯಾವಾಗ ಕ್ಲೀನ್ ಮಾಡಿದ್ದು, ಯಾವಾಗ ಹೇಳಿ ಲಾಸ್ಟ್ ಕ್ಲೀನ್ ಮಾಡಿದ್ದು? ನಾವು ಈ ಮನೆ ಬಂದು ಅಷ್ಟೇ ಕ್ಲೀನ್ ಮಾಡಿದ್ದೆ. ಹೌದು, ಯಾವುದೋ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಅದು ಮಾರ್ನಮಿಗೆ ಮಾಡಿದ್ದೆ. ಎಲ್ಲ ತಿಕ್ಕಿ ಉಜ್ಜಿ ತೊಳೆದು ನೀಟ್ ಮಾಡಿ ಎಲ್ಲ ಒಂದು ಕಡೆಯಿಂದ ಹಬ್ಬ ಮಾಡ್ತೀವಲ್ಲ ಗ್ಯಾರಂಟಿ ಗೊತ್ತಿಲ್ಲ. ವೆಯ್ಟ್ ಮಾಡಿ ಪ್ರತಿಯೊಂದು ವ್ಲಾಗ್ನು ನೋಡಿ, ಗ್ಯಾರಂಟಿ ನಾನೇನು ಹೇಳಲ್ಲ. ಬಟ್ ನಾನು ಏನಂದರೆ ಹಬ್ಬದ ಪ್ರಯುಕ್ತ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಂತಾರೆ, ಜಾಡು ಗೀಡು ಧೂಳು ಎಲ್ಲ ಗುಡಿಸ್ಕೊಂಡು ಪಾತ್ರೆ ಪಡೆಗೆಲ್ಲ ತೊಳಿತಾರೆ. ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ಏನೋ ಗೊತ್ತು, ಒಟ್ಟು ಮನೆಯಾದ್ರೂ ಕ್ಲೀನ್ ಇರಬೇಕಲ್ವ, ಅಟ್ಲೀಸ್ಟ್ ಮನೆ ಮನಸ್ಸು ಮೈ ಕ್ಲೀನ್ ಅಷ್ಟಾದ್ರೂ ಇರಲಿ. ಜಾಸ್ತಿ ದಪ್ಪನ ಸಿಕ್ಕರೆ ಇದ್ದಂತಾರೆ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬ. ಅದೃಷ್ಟ ಇದ್ದರೆ ಮಾಡುವ ಅದೇ ಆಸೆ ಇದೆ. ಒಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ತುಂಬ ಆಸೆ ನನಗೆ. ವರಮಹಾಲಕ್ಷ್ಮಿ ಹಬ್ಬ ತುಂಬ ಇಷ್ಟ. ಲಕ್ಷ್ಮಿಗೆ ಚೆನ್ನಾಗಿ ಅಲಂಕಾರ ಮಾಡಿ ನಾವು ಕೂಡ ಹಂಗೆ ರೆಡಿಯಾಗಿ ಹೌದು ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟನೇ ಇಲ್ಲ. ಬಟ್ ಗಾಳಿ ದೆವ್ವ ಶೆಟ್ಕು ಅಂತಾರಲ್ಲ, ಅಂಥದ್ರಿಂದ ಏನಾರ ಮಾಡೋಕ್ಕಾಗದಿದ್ರೆ ಮಾಡೋಕ್ಕಾಗಲ್ಲ ಅಷ್ಟೆ. ಕೆಲವರು ನಂಬಲ್ಲ ಅಂತ ಹೇಳ್ತಾರೆ, ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಯಾವುದೇ ಆಗಲಿ ಯಾರೇ ಆಗಲಿ ಸುಳ್ಳು ಹೇಳೋಕ್ಕಾಗುತ್ತಾ? ಯಾರು ಸುಳ್ಳು ಹೇಳಲ್ಲ. ಹೇಳೋರಿಗೆ 1000 ಹೇಳ್ತಾರೆ ಎಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ. ಅವ್ರ ಭಯ ಅವರಿಗೆ, ಅವ್ರ ಆತಂಕ ಅವರಿಗೆ, ಅವ್ರ ನೋವು ಅವರಿಗೆ. ಈ ಕತ್ತೆ ಜನ್ಮದವು ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ನೋವು ಅವರಿಗೆ, ಅವ್ರು ಅನುಭವಿಸಿದ್ದನ್ನ ಅವರಿಗೆ ಮಾತ್ರ ಅರ್ಥ ಆಗುತ್ತೆ. ಸ್ಟೀಲ್ ಬ್ರಷ್ ತಗೋಬೇಕಿತ್ತು. ನೋಡಿ ಹೆಂಗ್ ಗಲೀಜೈತೆ ಇದೆಲ್ಲ. ಎಲ್ಲ ಯಾವ ಕ್ಲೀನ್ ಆಗುತ್ತೋ ಏನೋ, ನಮ್ಮದು ಇದು ನೋಡೇ ಸುಸ್ತಾಗ್ಬಿಟ್ಟು ಇವತ್ತು ನೆನ್ನೆಯಿಂದ ಇದು ಹಿಂಗೆ ಹಳ್ಳೈತೆ. ನನಗೆ ಅಪ್ಪ ಇದೆಲ್ಲ ಕ್ಲೀನ್ ಆಗುತ್ತಾ ಅಂತ. ಇನ್ನೊಂದು ನನಗೆ ಮೈಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಐತೆ ತುಂಬಾ ಪರ್ಸೆಂಟೇಜ್. ಏನು 2 ಐತ 3 ಐತ ಗೊತ್ತಿಲ್ಲ. 2-3 ಇದ್ರೆ ನೀನು ಸತ್ತೋಗ್ತಿದ್ದೆ, ನೀನೆಲ್ಲಿ ಬದುಕಿರ್ತಿದ್ದೆ ಅನ್ನೋದು ಜನಗಳು ಐದಿರಾ ಕೆಲವರು. ಬಟ್ ಅದೇ ಇರೋದಿದೆ ತುಂಬ ಸುಸ್ತು, ತುಂಬ ಇದು. ಈ ಟೈಮಲ್ಲಿ ಚೆನ್ನಾಗಿ ಫುಡ್ಡು ಆಹಾರ ತಗೋಬೇಕು, ಆ ಕೆಲಸನ ಮಾಡೋದಕ್ಕಾಗ ಸುಸ್ತು ಇದೆಲ್ಲ ಆಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅದಕ್ಕಾಗುತ್ತೋ ಗೊತ್ತಿಲ್ಲ. ಇಲ್ಲ, ಅದನ್ನು ಕ್ಲೀನ್ ಮಾಡ್ಕೊಂಡು ನಾನು ಜೋಡಿಸ್ತೀನಿ ಎಲ್ಲ. ಅದೆಲ್ಲ ಕ್ಲೀನ್ ಮಾಡಿ ಒರೆಸಿಕೊಡ್ತೀನಿ. ಆಶಾ ಎಲ್ಲ ತೂಕು ಜೋಡಿಸ್ತಾಳೆ. ಒರೆಸಿ ನೀಟಾಗೆಲ್ಲ ತಿಕ್ಕಿ ತೊಳೆದ್ಕೊಟ್ರೆ ಹೇಳ್ಬೇಕು. ನಾನು ಒರೆಸ್ತೀನಿ, ನಾನು ತೊಳಿತೀನಿ ಅಂತ. ಯಾಕೆ ತೊಳಿತೀಯ? ನಾನು ತೊಳಿತೀನಿ ಅದೇ ತಾನೇ. ಸುಸ್ತು ಅಂತ ಹೇಳಿದ್ವಿ, ಯಾಕೆ ವಾಶ್ ಮಾಡ್ತೀನಿ? ನಾನು ವಾಶ್ ಮಾಡ್ತಿದ್ದೆ. ಹೇಳ್ಬೇಕಾದ್ರೆ ನೆನ್ನೆನೇ ಜೋಡ್ಸೋಣ ಅಂತ ಅಂದ್ಕೊಂಡೆ. ಅಲ್ಲ ಬೇಡ, ನಾನು ನಾಳೆ ಬೆಳಿಗ್ಗೆ ಜೋಡ್ಸೋಣ ಅಂತ ಅಮ್ಮಂದು. ಅಯ್ಯೋ ನೆನ್ನೆ ಪಾಪ ಬಂದಿದ್ದು ಸಾಕಾಗೋಯ್ತು, ಸುಸ್ತಾಗಿ. ಬ್ಯಾಗ್ ಹೊತ್ಕೊಂಡು ತರಕಾರಿ ಎಲ್ಲ ತಗೊಂಡು ಹೇಳೇ ಇಲ್ಲ. 5 ದಿನದಿಂದ ಅವ್ಳು ನೋವು ಐತೆ, ಹೇಳೇ ಇಲ್ಲ. ನನಗೆ ಸುಮ್ಮನೆ ಇದ್ದಾಳೆ. ನಾನೇ ಅರ್ಥ ಮಾಡ್ಕೋಬೇಕು, ಯಾಕೆ ಸಪ್ಪಿದ್ಯಾ, ಯಾಕೆ ಸಂಗಿದ್ಯಾ, ಯಾಕೆ ಮಾತಾಡ್ತಿಲ್ಲ ಅಂತನ. ಇಷ್ಟ ಇವೆಲ್ಲ ಜೋಡಿಸ್ತೀನಿ, ಓಕೆನಾ? ಎಲ್ಲ ಜೋಡಿಸೋದಷ್ಟೇ. ನನ್ನ ಮಕ್ಕಳಿಗೆ ಏನು ಕಟ್ಟಾಕಿದ್ದೀರ? ಸುಸ್ತಲ್ಲ, ಸುಸ್ತಾಗಿಲ್ಲ. ಬದನೆಕಾಯಿ ಬೆಳಿಗ್ಗೆ ಅಂತ ಹೇಳ್ತೀವಿ. ನನಗೆ ಸುಸ್ತಾಗಿಲ್ಲ, ನಿನಗೆ ಸುಸ್ತಾಗಿದೆ, ಅದಕ್ಕೆ ಪಚ್ಚೋಗು. ನಾನು ಜೋಡಿಸ್ತೀನಿ ಸಾಕು. ಇಷ್ಟು ನೇಬೇಕು. ಇದನ್ನೇ ನಾನೇ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನೀ ಕ್ಲೀನ್ ಮಾಡಿಕೊಟ್ಟೆ, ಗೊತ್ತು. ನೋಡಿ ಗಾಯ್ಸ್, ಎಲ್ಲ ಕ್ಲೀನ್ ಆಗಿದೆ. ನಾನು ಜೋಡಿಸ್ಬೇಕಷ್ಟೆ. ಗೈಸ್, ನಾನು ಇದೆಲ್ಲ
ಒರೆಸ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಸಾಕಾಗೋತಿ ಫ್ರಿಜ್ ಕ್ಲೀನ್ ಮಾಡೋಷ್ಟೊತ್ತಿಗೆನೆ ಸಾಕಾಗೋಗೈತಲ್ಲ. ಅದಕ್ಕೆ ಪ್ರತಿಯೊಂದನ್ನು ಒಂದೊಂದು ದಿನ ತಗೊಂಡಿದ್ದು. ಫ್ರಿಜ್ ಒಂದಿನ, ಕಿಚನೇ ಒಂದಿನ, ಫ್ರಿಜ್ ಒಂದಿನ, ಅಡುಗೆ ಮನೆ ಒಂದಿನ, ಬೆಡ್ರೂಮ್ ಒಂದಿನ. ಹಬ್ಬ ಇನ್ನ ಐತೆ ನಮಗೆ ಹಬ್ಬ. ಕಿಟಕಿಗಳು ಮತ್ತೆ ಇದು ಬೇರೆ ಎಲ್ಲ ತೊಳೆದು ಊರು 1 ತಿಂಗಳು ಸತತ ನಾವು ಮನೇಲಿಲ್ಲ. 1 ತಿಂಗಳು ಮೇಲಾಗೋಗೈತೆ. ಅಯ್ಯಪ್ಪ ಒಂದೆರಡು ದಿನ ಆರಾಮಾಗಿದ್ದು ಬಂದಪ್ಪ ಸ್ವಾಮಿ. ಅಷ್ಟೊಂದು ಸಾಕಾಗ್ಬಿಟ್ಟಿತ್ತು ನಾವಂತೂ. ಹೇಗೋ ಅಂತೂ ಇಂತೂ 1-2 ದಿನ ನಿಮ್ದೇಗಂತೂ ಇದ್ದು ಬಂದೆ. ತಿರ್ಗಾ ಬಂದರೆ ಇಲ್ಲೆಲ್ಲ ತಿರ್ಗಾ ಆ ಕೆಲಸ ಈ ಕೆಲಸ, ಫ್ರಿಜ್ಜು, ಅಡುಗೆ ಮನೆ, ದಿನ ಹಬ್ಬ ಬೇರೆ ಬಂದ್ಬಿಟ್ಟಿದೆ. ಮನೆಯೆಲ್ಲ ಫುಲ್ಲು ಕ್ಲೀನಿಂಗು. ಪೇಂಟ್ ಒಂದು ಹೊಡಿಸ್ತಿಲ್ಲ ಅಷ್ಟೇ ನಾವು. ನಾನು ತಪ್ಪಾಗಿಟ್ಟೆ. ಇಟ್ಕೋ, ನಾನು ಇಡ್ತೀನಿ. ಇದು ಇಲ್ಲ ಆಗ್ಬಿಟ್ಟಿತ್ತು. ಅದೆಲ್ಲ ಮಾಡ್ಬೋದು. ಹಿಂಗೆ ಮಾಡ್ತಾಳೆ ನೋಡಿ. ಹೆಂಗೆ ನಾವು ಇದು ಸಣ್ಣದು ಬರುತ್ತೆ ಅನ್ಸುತ್ತೆ. ಇದಕ್ಕಿಂತ ಒಂಚೂರು ದೊಡ್ಡದು ಕಣಮ್ಮ. ಇದೆ. ಅದು ದೊಡ್ಡದು ಅಲ್ಲಿ ಕತ್ತೆ. ಅಕಸ್ಮಾತ್ ಅದು ಸೂಟ್ ಆಗಲ್ಲ, ನೀಟಾಗಿ ಕುತ್ಕೊಳ್ಳಲ್ಲ. ಇದು ಕೊಟ್ಟು ಇನ್ನೊಂದು ಸ್ವಲ್ಪ ಸಣ್ಣದು ಬರುತ್ತೆ. ಇಷ್ಟು ದೊಡ್ಡದಿರಲ್ಲ ನೋಡಿ. 3 ಕೊಟ್ಟಿರೋದು ನೋಡು. ಇನ್ನೊಂದು ಅಂಗಡಿಲೇ ಮಿಸ್ ಆಗಿದೆ ಗಾಡಿ. ತಾಂಬಂದು ಎಷ್ಟು ವರ್ಷ, 5, 6, 7, 8 ವರ್ಷ ಆಯ್ತು. ಅಲ್ಲಿಂದ ಅಂಗಡಿಯಲ್ಲಿ ಮಿಸ್ ಮಾಡ್ಕೊಂಬಂದಿರಿ. 2020 ತಗೊಂಡಲ್ಲ ನಾವು ಇದನ್ನ. 2019 2019ರಿಂದ ಇಷ್ಟು ವರ್ಷ ಬಂದೈತೆ. ಅಲ್ಲಿಗೆ ಎಷ್ಟು ವರ್ಷ ಆಯ್ತಾ? 7 ವರ್ಷ ಸತತ ಫ್ರಿಜ್ ಯೂಸ್ ಮಾಡಿ. ಎಷ್ಟು ಸಖತ್ತ ಕಾಣ್ತೈತಲ್ಲ ಇಲ್ಲಿ ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತ ಕಾಣುತ್ತೆ. ಸಕ್ಕತ್ತ ಕಾಣತ್ತಲ್ಲ, ಚೆನ್ನಾಗೈತೆ. ಜೋಡಿಸಿ ಲೈಟ್ ತರಿಸ್ಕೊಳ್ಳ. ನಾನು ಒರ್ಸ್ಕೊಂತೀನಿ. ನಾನೇನು ಮಾಡೋಣ? ಕುಚ್ಚ ನಿಂತು ಎಷ್ಟನ್ನೇ ಇನ್ನು ಬೆಣ್ಣೆ ತರಿಸ್ಬೇಡ, ಎಷ್ಟನ್ನ ತರಿಸು. ಏನೇ ಫೇಸ್ ತೋರಿಸಿ ಬೆನ್ ತೋರಿಸಿರೋದೇ ಫೇಸ್ ತೋರಿಸಿರೋದೇ ಕೆಲವು ಕೆಟ್ಟ ಬ್ಯಾಡ್ ಕಮೆಂಟ್ ಹಾಕೋ ಜನಗಳಿಗೆ. ಅದಕ್ಕೆ ಹೆಂಗೆ ತೋರಿಸಿರಿ, ಹೆಂಗಿದೀವ ಹಂಗೆ ಬ್ಲಾಗ್ ಅಂತ ಮಾಡಬೇಕು. ಒಂದು ದಿನಚರಿ ಮಾಡ್ತಾರೆ. ಸ್ವಲ್ಪ ಮಕ್ಕಳು ಯಾವತ್ತು ದೊಡ್ಡವೇ ಆಗ್ಬಾರ್ದು, ಸಣ್ಣವ ಆಗಿರ್ಬೇಕು. ಮದುವೆ ಆಗ್ಬಾರ್ದು, ಚೆನ್ನಾಗಿರುತ್ತೆ. ಮದುವೆ ಆದ ಜವಾಬ್ದಾರಿ ಬಂತು ಅಂದರೆ ಒಳ್ಳೆ ದುಡಿಮೆ ಇದ್ದು ಮದುವೆ ಗಿದ್ವಿ ಅದು ಲೈಫ್ ಚೆನ್ನಾಗಿರುತ್ತೆ. ಈಗ ನಾನೇ ಈ ಜಂಜಾಟದ ಜೀವನ ಆಯಿತು ಅಂದರೆ ಗೋಳು ಗೋವಿಂದಾಯ ನಮಃ. ಯಾಕಪ್ಪ ಈಗ ಹೇಳ್ತಿದ್ದೀನಿ ಅಂದರೆ ಅನುಭವಿಸಿ ಹೇಳ್ತಾ ಇದ್ದೀನಿ ಕಷ್ಟಗಳನ್ನ ಅಲ್ವಾ. ಎಷ್ಟು ಪಳ 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 ಪಳ್ಳನೇ ಅಂತ ಇದೆ. ಪಳ 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 ಪಳ್ಳನೇ. ನನಗೆ ಸುಸ್ತಾಗ್ಬಿಟ್ಟು ಮಲ್ಕೊಂಬಿಟ್ಟಿದ್ದು ಸ್ವಲ್ಪ ತಾಣ. ಮತ್ತೆ ಎದ್ದು ಬಂದು ಇವತ್ತು ಫ್ರಿಜ್ ಒಂದು ಕ್ಲೀನ್ ಆಗಿಬಿಟ್ರೆ ಇವತ್ತು ಕಸ ಅಂತೂ ಹೋಗಲ್ಲ. ಆಶಾ, ಈ ಕಸ ಅಂತೂ ಹೋಗಲ್ಲ. ಫ್ರಿಜ್ ಕ್ಲೀನ್ ಆಗಬೇಕು. ಯಪ್ಪ ಬಟ್ಟೆ ಇನ್ನು ಯಾಕೆ ಕಾಲಕ್ಕೋ ದೇವರೇ ಕಾಪಾಡಬೇಕು. ಎಷ್ಟು ದಿನ ಆಯ್ತು? ಇನ್ನೊಂದು 5 ದಿನ ಆಯ್ತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ. ತೊಳಿಬೇಕಾರೆ ಹಂಗಂದ್ರೆ ತೊಳೆ ಬರಲ್ಲ. ಅಲ್ಲಲ್ಲ ಪಟ್ಟಿ ಹಿಂಗೆ ಬಿದ್ದಿರುತ್ತಲ್ಲ, ಗುರ್ತಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಕಷ್ಟಪಟ್ಟು ತೆಗ್ದ್ಬಿಟ್ಟು ತೊಳೆದ. ಇವಾಗ ಜೋಡ್ಸೋದು ಕಷ್ಟ. ಕುಂಡ್ರದು ಸ್ವಲ್ಪ ಕಷ್ಟ. ಅದು ನೀಟಾಗಿ ಅದು ಕೊಟ್ಟಿರ್ತಾರೆ ಇಲ್ಲಿ, ಅದಕ್ಕೆ ನೀಟಾಗಿ ಅದು ಕುತ್ಕಂತ. ನಾನಂದ್ರೆ ಯಾರು? ರಾಣಿ. ರಾಣಿ ಮಗಳು. ಕೋತಿ ಅಲ್ವಾ? ಎಷ್ಟು ಕಷ್ಟ ಗೊತ್ತಾ ಇದನ್ನ ಕುಂಡ್ರಿಸೋದು? ಕೋತಿ ಅಲ್ವಾ ನಾನು? ಗೊತ್ತಿಲ್ಲ. ರಾಣಿ ಮಗಳು ಕೊಡ, ನಾನು ಇಟ್ಟು ಕೊಡಮ್ಮ. ಈ ಕಡೆ ಕಸಲ ಪುಟ್ಟ ಹೋಯ್ತದು. ಇಷ್ಟೇನಾ? ಅಷ್ಟೇನಾ? ಆಮೇಲೆ ತಿಂತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಎಲ್ಲ ಜೋಡಿಸ್ತೀನಿ. ಯಾಕಮ್ಮ? ಟೀ ಕಾಫಿ 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 ಟೀ ಕಾಫಿ ಟೀ ಕಾಫಿ ಟೀ ಕಾಫಿ.
ಇದು ತಿಂದ್ಬಿಟ್ರೆ ಟೀ ಕಾಫಿ ಕುಡಿಯೋದಿನಿ ಇಂಟ್ರೆಸ್ಟೇ ಇರಲ್ಲ. ಏನಮ್ಮ ನಿಂದು ಗೋಳು ಗಾಳಲ್ಲ ಮಾತು. ಒಂದೊಂದನ್ನು ಈ ಥರ ನೀಟಾಗಿ ಒರೆಸಿ ಇಡಬೇಕು, ಅವಾಗ ಚೆನ್ನಾಗಿ ಕಂಡದ್ದು ಧೂಳು ಕೂಡ ಇಲ್ಲದು. ಕೋತಿ ಅಶ್ವಮೈ ಗೊತ್ತಿಲ್ಲ. ಕೋತಿ ಗೊತ್ತಿಲ್ಲ ಕಣಮ್ಮ. ಬಯಲು ಸೀಮೆ ಇವಾಗ ಇಡ್ಬೇಕಾದ್ರೆ ಕಷ್ಟ ಐತಮ್ಮ. ಭಯ ಬಿಡ್ತು. ನಾವು ಇಲ್ಲಿ ಇಡ್ಬೇಕಿತ್ತು ಅಂತ ಇಲ್ಲಿ ಜಾಗ ಐತೆ. ಇಲ್ಲಿ ಜಾಗ ಇದನ್ನ ಹೆಂಗಿಡೋದು ಅದೇ ಹೆಂಗಿತ್ತಲ್ಲ ಸಣ್ಣ ಬಾಕ್ಸೆ ಎಲ್ಲ ಕುತ್ಕೊಳ್ಳೋದು ಕಷ್ಟ ಆಯ್ತು. ಇಲ್ಲೇ ಇಡೋದು ಹೆಂಗೆ ನೋಡಿ ಯಾವ ರೀತಿ ಸೆಟ್ ಮಾಡೋದು ಅಂತಾನೇ ಗೊತ್ತಾಗಲ್ಲ. ಟಾಸ್ಕ್ ಈಗ ಟಾಸ್ಕ್ ಇವಾಗಿದು. ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಬಟ್ ಬಹುಮಾನ ಯಾರು ಕೊಡಲ್ಲ ಇಲ್ಲಿ. ನೀವೇ ಕೊಡ್ಬೇಕಷ್ಟೇ. ನೀವೇ ಕಮೆಂಟ್ ಅಲ್ಲಿ ಬಹುಮಾನ ಕೊಡ್ಬೇಕು. ಕೊಡ್ತಾರೆ. ಏನೇ ಒಳ್ಳೇದು ಮಾಡು. ಇನ್ಸ್ಟಾಗ್ರಾಮಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ಅದಕ್ಕೂ ಒಂಥರ ಕಮೆಂಟ್ ಹಾಕಿರ್ತಾವೆ. ನಮಗೆ ಇಷ್ಟ ಬಂದು ಬಟ್ಟೆ ಇನ್ನೇನು ಹಾಕೊಂಡು ಮೈತಿನ ಕೇಕೆ ನೀಡು ಬರೇ ಮೈ ಬಂದು ನಿಂತ್ಬಿಟ್ಟಿದ್ಯಲ್ಲ ಅನ್ನೋ ಅದಕ್ಕೂ ಹೇಳ್ತವೆ. ಮೈ ಮೇಲೆ ಒಂದು ಸೂಟು ಬಟ್ಟೆ ಇಲ್ದಂಗೆ ಇರ್ತೀವ ನಾಷ್ಟ ಆಗಲ್ವ ಹಂಗೆ ಹೇಳೋ ಜನಗಳಿಗೆ. ಅಪ್ಪ ಏನು ಕೆಟ್ಟ ಜನಗಳು ಅಲ್ಲ. ಅದು ರಾಧಾಕೃಷ್ಣದ್ದು ಹಾಕಿದೀವಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೇನು ಒಳ್ಳೆ ಕಮೆಂಟ್ಸ್ ಬಂದಿದ್ದಾವ. ರಾಧಾಕೃಷ್ಣ ಡ್ರೆಸ್ ಹಾಕೊಂಡು ನೀನು ರಾಧವೇ ಆಗ್ಬಿಟ್ಟಿದ್ಯಾ ನೀನು ಹಂಗೆ. ರಾಧಾ ರುಕ್ಮಿಣಿ ಯಾವ್ದು ಸೀಮೆಗಳು ಅದಕ್ಕೊಂದು ನಿಮ್ಮ ಹತ್ರ ಹೆಂಗಿರ್ಬೇಕು ಅಂತ ಅಂದ್ರೆ ಹೆಂಗೆ ನಮ್ಗೆ ಇಷ್ಟ ಬಂದಾಗಿರ್ಬೇಕು ಅಷ್ಟೇ. ನಿಮ್ಗೆ ಮಾತುಗಳಿಗೆ ಅದಕ್ಕೆ ಬೆಲೆ ಗೌರವ ನಾನು ಕೊಡೋಕೆ ಹೋಗಲ್ಲ ಬ್ಯಾಡ್ ಕಮೆಂಟ್ಸ್ಗಳಿಗೆ. ಇನ್ನೊಂದೇ ಗೊತ್ತಾ, ಜನಗಳನ್ನ ಯಾವತ್ತೂ ಮೆಚ್ಸೋಕೆ ಆಗದೇ ಇಲ್ಲ. ತಲೆನೇ ಕೆಡ್ಸ್ಕೊಂಡಿಲ್ಲ ಯಾವತ್ತೂ ಅಷ್ಟೇ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದೇನೋ ಅಷ್ಟೇ ಈ ಜನಗಳು ಮತ್ತೆ ತಲೆ ಕೆಡ್ಸ್ಕೊಂಡು ಇನ್ನು ನೀವು ಸಪ್ಪಮ್ಮ ಸೊಪ್ಪು ಇಲ್ವಲ್ಲ ಯಾಕಮ್ಮ? ಸಪ್ಪಮ್ಮ ಎಷ್ಟು ರೂಪಾಯಿ ಒಂದು ಸೊಪ್ಪು? 10 ರೂಪಾಯಿಗೊಂದು. ನನ್ನ ಮೇಲೆ ಇಟ್ಟೇನೋ ಅಂತ ನಾನು ಅನ್ಕೊಂಡೆ, ಬಟ್ ಇವಾಗ ಇಟ್ಟೆ ಅಂತ ಅನ್ಕೊಂಡೆ. ಸೊಪ್ಪು ಎಷ್ಟು ರೂಪಾಯಿ ಬಂದ್ರಮ್ಮ? 10 ರೂಪಾಯಿ 2. 10 ರೂಪಾಯಿ ಯಾವ ಸೊಪ್ಪದು? ಕಾಂಗ್ರೆಸ್ ಸೊಪ್ಪಲ್ಲಿ ಅಡುಗೆ ಮಾಡೋದು ನೀನು ತಿಂದು ತೋರಿಸು, ಆಮೇಲೆ ತಿಂತೀನಿ. ನಾವು ತಿಂದು ಬದುಕಿದೀವಿ. ಅದು ತೋರಿಸು. ಅದೇ ನೀನು ತಿನ್ನಕ್ಕೆ ಹೋಗ್ಬೇಡ. ಕಾಂಗ್ರೆಸ್ ಕಡೆ ಯಾರು ತಿನ್ನಲ್ಲ, ನೀನು ತಿನ್ನಕ್ಕೆ ಹೋಗ್ಬೇಡ. ಇದನ್ನ ಹೆಂಗೆ ಸೆಟ್ ಮಾಡ್ತೀನಿ ನೋಡಿ ಕಷ್ಟಪಟ್ಟು. ಹೋಗು ನೀನು ಸೆಟ್ ಮಾಡಿ. ಟಾಸ್ಕ್ ಇದೆ ನಿನಗೆ. ಇದು ನೀನು ಸೆಟ್ ಮಾಡಿದರೆ ನಿನಗೆ ಇವಾಗ ಸ್ಟ್ರಾಂಗ್ ಕಾಫಿ. ನಾ ಸೆಟ್ ಮಾಡಿದ್ರೆ ನನಗೆ ಮಾತ್ರ ಸ್ಟ್ರಾಂಗ್ ಕಾಫಿ ಈ ಮನೇಲಿ. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಆದರೆ ಬಟ್ 5 ಸೆಕೆಂಡ್ ಒಳಗೆ ನೀನು ಸೆಟ್ ಮಾಡಬೇಕು. 5 ಸೆಕೆಂಡ್ ಒಳಗೆ ನೀ ಕೊಡೋದಾಗ 5 ಸೆಕೆಂಡ್ ಆಗೋಯ್ತು ಗೈಸ್. 5 ನಿಮಿಷ ಕೊಡಬೇಕು. ಆಯ್ತು 5 ನಿಮಿಷ. ಸರಿ ಆಯ್ತು. ಬೇಗ ಸೆಟ್ ಮಾಡಿ. 5 ನಿಮಿಷದಲ್ಲಿ 1 ನಿಮಿಷ ಟೈಮ್ ನೋಡ್ಕೋಬೇಕಲ್ಲ. ಕುಕ್ಕಿಗೆ ಇದು ಟಾಸ್ಕ್ ಇದೆ ಓಕೆನಾ. ಇವಾಗ ನೋಡಿ ಕರೆಕ್ಟಾಗಿ ಕರೆಕ್ಟಾಗಿ ಇವತ್ತು ಜಸ್ಟ್ 3:15 ಆಯಿತು ನೋಡಿ. 3:15. ಇದೆಯಾ? ಒಂದು ನಿಮಿಷ 3:15 ಆಗಿದೆ. ಇವಾಗ 16 ಆಗೋದ್ರೊಳಗೆ ನೀನು ಕುಂಡಿಸ್ಬೇಕು. ಇಲ್ಲ ಅಂದರೆ ತೋಪು. ನಿನಗೆ ಕಾಪಿ ಇಲ್ಲ, ನನಗೆ ಮಾತ್ರ ಕಾಪಿ. ಅವಾಗ ಏನು ಮಾಡ್ತೀಯಾ? ಆವಾಗ ನಾನು ಸೊನ್ನೆ ಕೂತ್ಕೊಂತೀನಿ. ಎಷ್ಟು ಡ್ರೆಸ್ ಕಾಪಿ ಆಗಲ್ಲ, ಅವಾಗ ಏನು ಮಾಡ್ತೀಯಾ? ಆಗ್ತಿಲ್ಲ. ಆ ಬಾಕ್ಸ್ ಹೆಂಗೆ ಜೋಡಿಸಿ ಕುಕ್ಕುವರಿ ಈ ಬಾಕ್ಸ್ ಹೆಂಗೆ ಜೋಡಿಸ ಕುಕ್ಕುವರಿ? ಇದೆಲ್ಲ ಕೈಯಲ್ಲಿ ಜೋಡಿಸ್ತಾ. ಇದೆಲ್ಲ ಹೆಂಗೆ ಜೋಡಿಸಿ ಕುಕ್ಕುವರಿ? ಆಯ್ತಾ ಇನ್ನೇನು ಕುಕ್ಕುವರಿ ಕಾಪಿ ಇಲ್ಲ. ಕುಕ್ಕುಮರಿ ಇಲ್ಲಿ ನೋಡಿಯಪ್ಪ ಏನು ಧೂಳು ಏನು ತಾನು. ಕುಕ್ಕುಮರಿನ ಆಟ ಕೆಡ್ಸೋಣ ಪ್ಲೀಸ್. ಇದು ನೋಡು. ಅಯ್ಯೋ ಇದೆಲ್ಲ ನಾನು ನೀಟಾಗಿ ಒರೆಸಿದ್ನಲ್ಲ, ನೀನು ಯಾಕೆ ಈ ಥರ ಗಲೀಜು ಮಾಡಿಟ್ಟಿದ್ಯಾ ಕುಕ್ಕುಮರಿ? ಇನ್ನಾಗಿಲ್ಲ, ಟೈಮ್ ಇದೆ, ಇನ್ನು ಟೈಮ್ ಇದೆ. 3:16 ಆಯ್ತು. 3:15 ನಿಮಿಷ ಅಂದಿದ್ದು ನಾನು. 5 ನಿಮಿಷ. ಸರಿ ಹಂಗಾರೆ ಕರೆಕ್ಟಾಗಿ 3:20 ಆಗ್ಬೇಕು. ನಾನು 1 ನಿಮಿಷ ಅಂತಾನೆ ಇದೆ ನನ್ನ ಮೈಂಡಲ್ಲಿ. ಬಾರಿ ಕುಕ್ಕು ಇದು ನೋಡು ಕುಕ್ಕು ಎಷ್ಟೊಂದು ಕಲ್ಸೋಗಿದೆ. ಯಪ್ಪ ಯಾತ ಪಳ್ಳಂದು ಏನೇ ಇಲ್ಲಿಂದ ಬಾಕಿ ಕಳ್ಕೊಂಡು ಅಲ್ಲೇ ಹೋಗ್ಬಿಟ್ಟು ಅಪ್ಪನೇ ಹಾಕಿದ್ದೀನಿ ನಮ್ಮವ್ವ. ಅಯ್ಯಯ್ಯಯ್ಯ ಭಗವಂತ ನೋಡಿ ದಾಡ ಅವತರ ನೋಡಿ. ಟೈಮು 3:17 ಆಯಿತು. ಅಯ್ಯೋ ಇನ್ನು 2 ನಿಮಿಷ 3 ನಿಮಿಷ 3 ನಿಮಿಷ ಆಯ್ತು. ಸೋತ್ಲು ಕೂಕು. ಕಾಫಿ ಇಲ್ಲ ಇವತ್ತು. ಕಾಫಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು. ಜಸ್ಟ್ 1 ಲೋಟ ಕಾಫಿ 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಬಟ್ ಆದರೆ ಗೆಲುವಿನ ಮುಖಾಂತರ ತಗೋಬೇಕು, ಅದು ಚಾಲೆಂಜ್ ಅಲ್ಲ ಆಶಾ? ಹೌದು, ಗೆಲುವಿನ ತಗೊಳ್ಳ ಮಾತ್ರ ಒಂದು ಚೆನ್ನಾಗಿ ಸ್ವಲ್ಪ ಎಂತದ್ದೆ
ಹೇಗೆ ತೆಗ್ದೆ ಕ್ಲೀನ್ ಮಾಡ್ಬೇಕಿತ್ತಲ್ಲ. 18 ಆಯ್ತೀನಿ, 2 ನಿಮಿಷ ಇದೆ. ಹೌದಾ? ಎಸ್. ಕೋಕ ಮರಿ ಇಲ್ಲಿ ನೋಡು ಮರಿ, ಅಲ್ಲೇ ನೋಡು ಮರಿ, ಇಲ್ಲಿ ನೋಡು ಮರಿ, ಮೇಲೆ ನೋಡು, ಕೆಳಗಡೆ ನೋಡು, ಆಚೆ ನೋಡು, ಈಚೆ ನೋಡು. ಕೂಕು ಮರಿ ಆಟ ಹಬ್ಬ ಕಾಫಿಗೋಸ್ಕರ ಏನು ಕಷ್ಟಪಡ್ತೆ. ಅಯ್ಯಯ್ಯಪ್ಪ 18 ಆಯ್ತಾ? ಆಯ್ತು. ಅವ್ನು ಕಡೆ ಕುಂತೈತಲ್ಲೇ ನೋಡಿ ಹೆಂಗೆ ಕಷ್ಟಪಡ್ತಾಳೆ ನೋಡಿ ಇಲ್ಲಿ ಸ್ವಲ್ಪ. 19 ಇನ್ನೊಂದೇ ನಿಮಿಷ. 19 ಆಯ್ತು. ಹಿಂಗೆ ನೋಡ್ತಾ ಇರಿ ನೀವು, ಹಾಗೆ ನೋಡ್ತಾ ಇರಿ. 20 ಆಗುತ್ತೆ. ಅವ್ರು ಬೆವತಿರೋದು ನೋಡಿ ಅವಳು ಸ್ವಲ್ಪ ತಿರುಗಿ ಕಡೆ. ಆಮೇಲೆ ಹಿಂಗೆ ಬೆವತವಳೆ ಅಂದರೆ ನೋಡಿ ಹಂಗೆ 20 ಆಗುತ್ತೆ ಇವಾಗ. ಅಯ್ಯೋ ಆಯ್ತು 20. ಇದು ನೋಡಿ ಸಾತ್ಲು ಕೂಕುವರಿ ಪಾಪಚಿವರಿ ಕೂತು ಕುತ್ಕೊಂತೀವಲ್ಲ ಈಗ. ಆಯ್ತಾ ಬಿಡಿ ಮಕ್ಕ. ಕೊಡ್ ನಾ ಚಟ್ರೆ ಹೊಡಿ. ಫ್ರೆಂಡ್ಸ್ ಕೂಕು ಮರಿ ಸೋತ್ಲು. ನಾನೇ ತೆಗ್ದಿದ್ದದನ್ನ ಆಕ್ಚುಲಿ. ಕೊಡಿಲ್ಲ ನಾನು ಬೇರೆ ಮಾತಾಡೋಕೆ ಆಗ್ತೀನಿ, ಅದು ಹಂಗಲ್ಲ. ಬೆವತಿರೋದು ತೋರಿಸು ಫಸ್ಟು. ನಾ ಬೆಳ್ತೀರ ತಡಿಗಡಿ ತಿರುಗು. ಈ ಕಡೆಗೆ ತಿರುಗು, ಆ ಕಡೆಗೆ ಆ ಕಡೆಗೆ. ಹೆಂಗೆ ಬೆವತಾಳ ನೋಡಿ. ಅಂದರೆ ಅಷ್ಟು ಕಷ್ಟ ಇತ್ತು ಗೈಸ್ ಅಂತ. ನಾನು ಟ್ರೈ ಮಾಡ್ತೀನಿ. ನಿಂಗೂ ಕೂಡ 5 ನಿಮಿಷ ಟೈಮ್ ಕೊಡ್ತೀನಿ. ಇದೊಂಥರ ಚಾಲೆಂಜ್. ಗೈಸ್ ನಾನು ಕೂಡ ಚಾಲೆಂಜ್ ಕೊಡ್ತೀನಿ. ಅದೇ ಈಗ 3:21 ಓಕೆನಾ? 3:21 3:26 ಅಷ್ಟೇ ನೀವು ಹಾಕಿ ಓಕೆನಾ? ಲೆಟ್ಸ್ ಸ್ಟಾರ್ಟೆಡ್. ಇದೆಲ್ಲ ಹುಷಾರು. ಅಮ್ಮ ಏನು ಮಾಡ್ತಿದ್ದಮ್ಮ? ನಾನಾ ಹ್ಞೂ ಆಟ ಆಡ್ತಾ ಇದ್ದೀನಿ. ಆಟ ಆಡ್ತಿದ್ದೆ. ಏನು ಆಟ? ಏನಮ್ಮ ಏನು ಆಟ ಆಡ್ತಿದ್ದೆ? ವಾಲಿಬಾಲ್. ವಾಲಿಬಾಲ. ಆಮೇಲೆ ಇವತ್ತೇನು ಊಟ ಮಾಡ್ದಮ್ಮ? ಬೆಳಗ್ಗೆ ಏನು ತಿಂದೆ? ಬೆಳಗ್ಗೆ ಏನು ತಿಂದೆ? ಬೆಳಿಗ್ಗೆ ಬದನೆಕಾಯಿ ಗೊಜ್ಜು. ಆಮೇಲೆ ಬದನೆಕಾಯಿ ಗೊಜ್ಜಿಗೆ ಏನು ಮಾಡಿದೆ ಸೈಡ್ ಇಷ್ಟು? ಅಲ್ಲ ಅನ್ನ ಜೊತೆಗಿಂದ ಮತ್ತೆ ಬರೀ ಅನ್ನ ಬದನೆಕಾಯಿ ಗೊಜ್ಜು ಮುದ್ದೆ ಮಾಡ್ದ. ಮುದ್ದೆ ನಾವು ಬೆಳಗ್ಗೆ ಉಂಟೆ ಇಲ್ಲ ಮತ್ತೆ ನನಗೆ ಕೊಟ್ಟೆ ಇಲ್ಲ ನೀನು. ಸ್ಪೆಷಲ್ ಐತಾ? 22 ಆಯಿತು ಗೈಸ್. ಇನ್ನು 4 ನಿಮಿಷ ಟೈಮ್ ಇದೆ. ನಾನು ಬೆಳೀತಿರೋದು ನೋಡಿ ಗೈಸ್. ಆಯಿತು. ಯಾಕೆ ಹೋದೆ? ನಾನು ಯಾವತ್ತೂ ಅದ ತೆಗೆದು ಒರೆಸ್ತಿರ್ಲಿಲ್ಲ, ಹಂಗೆ ಒರೆಸ್ತಿದ್ದೆ ಗೊತ್ತಾ? ಯಾಕಂದ್ರೆ ಅದು ಇಡೋಕ್ಕೆ ಬರಲ್ಲ ಅಂತ. ಯಾಕಂದ್ರೆ ಯಾವುದು ಕೂಡ ಮೋಸ್ಟ್ಲಿ ತೆಗ್ದಿಲ್ಲ ಅಲ್ಲ ನಾನು. ಇದೇ ಫಸ್ಟ್ ಟೈಮ್ ತೆಗೆದು. ಐಡಿಯಾ ಬಂತಾ? ಈ ಒಂದು ಸಿಚುವೇಶನ್ ಬಟ್ಟೆನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ನಿಂತಿದೆಯಲ್ಲ ಇವಾಗ. ಬೇ ಶಬ್ಬಾಷ್ ಶಬ್ಬಾಷ್ ಬೇಕ ಶಬ್ಬಾಷ್. ಮೆಕ್ಯಾನಿಕ್ನ ಕಲಿಸ್ಬೇಕು. ಗಾಯ್ಸ್ 23 ಆಯ್ತು. ಇನ್ನೂ 2 ನಿಮಿಷ ಇದೆ. ಅಲ್ಲ ಇನ್ನೂ 3 ನಿಮಿಷ ಇದೆ. 5 ನಿಮಿಷಕ್ಕೆ 21 ನಿಮಿಷ ಸ್ಟಾರ್ಟ್ ಮಾಡಿದ್ದು. 22ರಿಂದ ಸ್ಟಾರ್ಟ್ ಮಾಡ್ಕೊಂಡ್ರು 26ಕ್ಕೆ 5 ನಿಮಿಷ ಆಗುತ್ತೆ ಕರೆಕ್ಟ್. ತುಂಬ ಕಷ್ಟ ಇದೆ ಅಂತ ಗೊತ್ತು. ಅಮ್ಮ ಈ ಕಡೆ ತಿರುಗಮ್ಮ. ಹೇಳಮ್ಮ ನಿನ್ನ ಎಕ್ಸ್ಪೀರಿಯನ್ಸ್ ಏನೋ ಹಂಗೆ ಶೇರ್ ಮಾಡಮ್ಮ. ಬದನೆಕಾಯಿ ನೋಡಿ ಏನು ಕಷ್ಟ ಆಗ್ತಾ ಇದೆ. ಇನ್ನು 1-2 ನಿಮಿಷ ಇದೆ. 24 ಆಯ್ತು. 26ಕ್ಕೆ 1-2 ನಿಮಿಷ ಇದೆ. ಬಂದೆ ಬಾತ್ರೂಮ್ಗೆ ಹೋಗಮ್ಮ. ಬಂದೆ ಬಾತ್ರೂಮ್ಗೆ ಹೋಗ್ಬೇಕು ಗೈಸ್. ಹಂಗಲ್ಲ ಬಂತು ಅಂತ ಅನ್ಬಾರ್ದು. ಏನಾಯ್ತು? ಎಲ್ಲಿಗೆ ಬಂದಿದ್ದು ನಿನ್ನ ಸಾಧನೆಯು? ಅಲ್ಲ ಇದು ಅದು ಸ್ವಲ್ಪ ಕುಕ್ಕರ್ ಅಂತ ಏನಪ್ಪ ಅದು ಫ್ರಿಜ್ಜು ಪುಸ್ ಅಂತ ಊಸ್ಬಿಡ್ತೈತೆ. ಗೈಸ್ 25 ಆಯ್ತು ಕೂತಿಯು. ಇನ್ನೊಂದು ನಿಮಿಷ ಇದೆ. ಆಯ್ತು ಮತ್ತೆ ಯಾಕೆ ಕೆಳಗೆ ನೋಡಿ ಅದು. ಗಾಯ್ಸ್ ಇದು ಏನಂದರೆ ಒಂದು ಫ್ರಿಡ್ಜ್ ಕ್ಲೀನಿಂಗ್ ವ್ಲಾಗ್ ಆಗಲಿಲ್ಲ, ಚಾಲೆಂಜ್ ವಿಡಿಯೋ ಟಾಸ್ಕ್ ವಿಡಿಯೋ ಆಯಿತು ಗಾಯ್ಸ್.
ಈ ಚಾಲೆಂಜ್ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ದಯವಿಟ್ಟು ಕಾಮೆಂಟ್ ಮಾಡಿ. 1 ನಿಮಿಷ ಇದೆ. ಹರಸಾಹಸವನ್ನು ಪಡುತ್ತಿರುವ ಅಮ್ಮನವರು ಏನು ಹೇಳಲು ಇಷ್ಟಪಡುತ್ತೀರಾ ಈ ಸಂದರ್ಭದಲ್ಲಿ? ಹಾಕಿದೆ ಮತ್ತೆ ನೀಟಾಗಿ ಮುಂಚೆ ಕ್ಲೋಸ್ ಮಾಡಂಗಾರೆ, ಕ್ಲೋಸ್ ಮಾಡು. ಒಗ್ಗ ಮಾರಯ್ಯ. ಆಗೋಯ್ತು ಗೈಸ್. 26 ಆಯ್ತಾ? ಸೋತೆ ನಾನು ಚಾಲೆಂಜಲ್ಲಿ. ಇನ್ನೊಂದು ಅದನ್ನು ಫಿಟ್ ಮಾಡಕ್ಕೆ ಬರ್ತಿಲ್ಲ ಗೈಸ್. ನನಗೂ ಬರ್ತಿಲ್ಲ, ನಮಗೂ ಬರ್ತಿಲ್ಲ. ಯಾಕಂದರೆ ಮುಂಚೆ ನಾವು ಯಾವತ್ತೂ ಓಪನೇ ಮಾಡಿರಲಿಲ್ಲ, ಹಂಗಂಗೆ ಒರೆಸ್ತಿದ್ದು. ಆದರೆ ಇವತ್ತು ಅಮ್ಮ ಮಾತಾಡಿದ್ರೆ ಓಪನ್ ಮಾಡಿದ್ದು, ಅದಕ್ಕೆ ಅಮ್ಮನೇ ಜವಾಬ್ದಾರಿ ಅಂತ ನಾನಿಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಗೈಸ್. ಅಮ್ಮನಿಗೆ ನಾನು ಸಹಾಯ ಮಾಡ್ತೀನಿ ಗೈಸ್, ಬಟ್ ಅಮ್ಮ ನನಗೆ ಸಹಾಯ ಮಾಡಲಿಲ್ಲ. ಆ ಟೈಮ್ ಇದು ಆಯ್ತು. ನಾನೇ ತೆಗ್ದಿರೋದು. ಹಂಗಾರೆ ಕ್ರೆಡಿಟ್ ಗೋಸ್ ಟು ಮೈ ಮಮ್ಮಿ. ಬಂದು ಬಾಳೆ ಮಾತ್ರ ಹೋಗು. ಚಿಂತಾ ಪಚ್ಚ ಚಿಂತಾ ಪತ್ತ ಚಿಂತಾ ಪಚ್ಚ ಚಿಂತಾ. ನಾನು ಸಹಾಯ ಮಾಡ್ತಾ ಇದ್ದೀನಿ ಗೈಸ್, ಅಮ್ಮ ನನಗೆ ಸಹಾಯ ಮಾಡಿಲ್ಲ. ಮಮ್ಮಿ 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 ಮಮ್ಮಿ. ಮಮ್ಮಿ 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 ಮಮ್ಮಿ. ಮೋಸ್ಟ್ಲಿ ಇದು ಪ್ರಾಬ್ಲಮ್ಮು. ಇದು ಇದೆ ಅಡ್ಡ ಬರ್ತೈತಿ. ಇದು ಎತ್ತಿವಾಗಿರ್ತೀನಿ. ಇದು ತೆಗ್ದಾಗ ತುಂಬ ಸಲ ಇದು ಹಿಂಗೆ ಒಳಗೋಗಿ ಆಸ್ಪದ ಮಾಡ್ಕೊಡ್ತಾ ಇಲ್ಲ. ಕೂಸಪ್ಪ ಇವಾಗ ಬರುತ್ತೆ ನೋಡಿ. ಇವಾಗ ಬರತ್ತಾ? ಬಂದ್ರೆ ಪಾತ್ರಂಕೊ ಯಾಕೆ ಗೊತ್ತಾ ಫ್ರೆಂಡ್ಸ್? ಹಿಂಗಾಗಿದ್ದು ಇವಳು ಹಾಕ್ಬೋದೈತಿ ಈಸಿಯಾಗಿ. ಹಂಗಾರೆ ಅಮ್ಮ ನನಗೆ ಚೀಟ್ ಮಾಡಿದ್ರು. ಇಲ್ಲ ಯಾಕಂತಂದ್ರೆ ಗೇಮ್ನ ಕೊಡ್ಬೇಕಾದ್ರೆ ಎಲ್ಲಾನು ಸೆಟ್ ಮಾಡಬೇಕು. ಅದಕ್ಕೆ ತಡೆ ಬರುತ್ತಲ್ಲ ರಿಮೂವ್ ಮಾಡಿ ಕೊಡಬೇಕು. ಒಟ್ಟು ಅಮ್ಮ ನನಗೆ ಚೀಟ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಅಯ್ಯೋ ಇದೇ ಅಡ್ಡ, ಇದು ಅಡ್ಡ ಆಗಿದ್ದು ಇಲ್ಲಿ. ಅದಕ್ಕೆ ಕಷ್ಟ ಆಗ್ತೈತಿದ್ದು. ಆಮೇಲೆ ತೆಗ್ದು ಇದು ಹಾಕಿದಾಗ ಸರಿ ಆಯ್ತು. ಅದೇ ನಾನೇ ಆಗ್ತಿದ್ದೆ, ನಾನೇ ಹೇಳ್ತಿದ್ದೆ. ಹೇಳ್ಬೇಕಂದ್ರೆ ಟೈಮ್ ಆದ್ಮೇಲೆ ಇಟ್ಕೊಂಡಿಸಿರೋ ಕಾರಣ ಇಬ್ರು ಕೂಡ ಸೋತಿದ್ದು. ಆದ್ರೆ ಗೆದ್ದು ತಾನೇ ಮತ್ತೆ ಆಮೇಲೆ ಗೆದ್ದು ತಾನೇ. ಐ ಆಮ್ ದ ವಿನ್ನರ್. ಮಮ್ಮಿ ಇಸ್ ವಿನ್ನರ್. ಓಕೆ, ಕ್ರೆಡಿಟ್ ಗೋಸ್ ಟು ಮೈ ಮಮ್ಮಿ. ಯಸ್.